ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಧ್ಯಕ್ಷರೇ, ಅಶೋಕ್ ಅನ್ನೋದು ಪದನೇ ಅಲ್ಲ. ವಿರೋಧ ಪಕ್ಷ ನಾಯಕರೇ, ಒಂದು ಮಾತಾಡ್ಬೇಕು. ನಾನು ಹೇಳ್ತೀನಿ, ಜೋರ ಮಾತಾಡ್ಬೇಕು. ಅಲ್ಲಲ್ಲ, ಒಂದ್ ನಿಮಿಷ. ಸುರೇಶ, ಒಂದ್ ನಿಮಿಷ ಅದಪ್ಪ. ಅಧ್ಯಕ್ಷರೇ, ಇದನ್ನ ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ನೀವೇ ಪ್ರಸ್ತಾಪ ಮಾಡಿರಿ. ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ, ಈ ವಿಷಯದಲ್ಲಿ ನೀವು ಈ ತರ ಉತ್ತರ ಕೊಡಕ್ ಹೋಗ್ಬೇಡಿ ದಯವಿಟ್ಟು. ಇಡೀ ರಾಜ್ಯದ ರೈತರಿಗೆ ಇಂಪಾರ್ಟೆಂಟ್ ಅಲ್ಲಲ್ಲ, ಅದಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ಘನತೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂಥ ವಿಷಯ ಯಾವ ವಿಷಯ ಜೊತೆಗೂ ಹೋಲಿಕೆ ಮಾಡಕ್ ಆಗೋದಿಲ್ಲ. ಅಂತ ಮಹತ್ತರವಾದಂಥ ವಿಷಯ, ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್. ಅದಕ್ಕೆ ಧಕ್ಕೆ ಮಾಡ್ತಕ್ಕಂಥ ನಡವಳಿಕೆ, ಆ ರೀತಿಯ ವರ್ತನೆ ಅದು ಖಂಡನೀಯ. ಸರ್ಕಾರ ಏನಾಯ್ತು ಅಂತ ವರದಿ ತರಿಸ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೋಬೇಕಲ್ಲ. ಇವತ್ತೇ ಬಂದ್ ಮಾಡ್ಬೇಕು ಅಧ್ಯಕ್ಷರೇ. ಅದಕ್ಕೆ ತರಬೇಡಿ. ಈಗ ಇದನ್ನ ಬಹಳ ತುರ್ತಾಗಿ ವರದಿ ತರಿಸ್ಕೊಳ್ಳೋದು ಮಾಡೋದು ದಯವಿಟ್ಟು ಡಾಕ್ಟ್ರೇ, ಸಚಿವರೇ, ದಯವಿಟ್ಟು ರೈತರ ಪರವಾಗಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ. ನೀವು ಯಾವುದೇ ಸಮಿತಿ ಮಾಡೋದು ಅವಶ್ಯಕತೆ ಇಲ್ಲ, ವರದಿ ತೋರಿಸೋ ಅವಶ್ಯಕತೆ ಇಲ್ಲ. ಇದು ಜಗತ್ ಜಾಹೀರ್ ಆಗಿರ್ತಕ್ಕಂಥದ್ದು. ಇನ್ನೇನು ತರಿಸೋದು ಅವಶ್ಯಕತೆ ಸರ್ಕಾರ ಆದೇಶ ಮಾಡಿಬಿಡಿ. ಅವನಿಗೆ 7 ದಿನಗಳ ಮಟ್ಟಿಗೆ ವಿದ್ಯುತ್ ಅನ್ನ ನಾನು ಕಡಿತ ಮಾಡ್ತೇನೆ ಅಂತ ಹೇಳಿ 7 ದಿವಸದ ವಿದ್ಯುತ್ ಕಡಿತ ಮಾಡಿ, ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ದಯವಿಟ್ಟು ಸಮಸ್ಯೆ ನಿಮ್ದು ಅಧ್ಯಕ್ಷರೇ, ಪ್ಲೇ ಕಾರ್ಡ್ ರೂಲಿಂಗ್ ಪಾರ್ಟಿಯಲ್ಲಿ ಇದ್ದುಕೊಂಡು ಅದು ಕ್ಷಮೆ ಇರಲಿ ಅಧ್ಯಕ್ಷರೇ. ಪೇಪರ್ ಬಂದಿದೆ, ಟಿವಿಲಿ ಬಂದಿದೆ, ಇನ್ನೂ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ. ತತ್ಕ್ಷಣದಿಂದ ಮಾಲ್ನ GT ಮಾಲ್ನ ಬಂದ್ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ. ಅಧ್ಯಕ್ಷರೇ, ಆ ಮಾಲಿನ ಏನಪ್ಪಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ ಏನಿದೆ, ನಿನ್ನೆ ಸ್ವಲ್ಪ ಮಾಹಿತಿ ತಗೊಂಡಿವಿ. ಆ ಸೆಕ್ಯೂರಿಟಿ ಗಾರ್ಡ್ ಇರ್ತಕ್ಕಂಥವನು ರೈತನ ಮಗನೇ. ಅವನ್ ಪಾಪ ಏಜೆನ್ಸಿನ ಏನಪ್ಪ ಅಂತಂದ್ರೆ ಬಂದ್ ಮಾಡಿಸ್ಬೇಕಂಬುದು ನಂದೊಂದು ಮನವಿ. ಏಜೆನ್ಸಿ ಯಾರಿದ್ದಾರೆ, ಸೆಕ್ಯೂರಿಟಿ ಏಜೆನ್ಸಿ ಏನಿದೆ, ಸೆಕ್ಯೂರಿಟಿ ಅವನಲ್ಲಿ ಮಾಲೀಕ ಎಲ್ಲಿದ್ದಾನೆ, ಕೆಲಸ ಮಾಡ್ತಾನೆ. ಅದಕ್ಕೆ ಹೇಳ್ತಾ ಇರೋದು ಅಧ್ಯಕ್ಷರೇ, ಏಜೆನ್ಸಿ ಏನಿದೆ, ಆ ಸೆಕ್ಯೂರಿಟಿ ಏಜೆನ್ಸಿ ಏನಿದೆ ಅವ್ರ ಮೇಲೆ ಓನರ್ ಏನ್ ಡೈರೆಕ್ಷನ್ ಕೊಡ್ತಾರೆ ಮನವಿ ನೋಡಿ. ಮಾಲ್ ಓನರ್ ಪ್ಲಸ್ ಏನ್ಪತ್ತಂದ್ರೆ ಸೆಕ್ಯೂರಿಟಿ ಏಜೆನ್ಸಿ. ಅಧ್ಯಕ್ಷರೇ, ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಿದೆ, ಅವ್ರ ಮೇಲೂ FIR ಮಾಡಬೇಕು. ಯಾರು ಮಾಲಕರಿದ್ದಾರೆ, GT ಮಾಲಕರು ಏನ್ಪತ್ತಂದ್ರೆ ಅವ್ರ ಮೇಲೂ FIR ಮಾಡಿ ಏನ್ಪತ್ತಂದ್ರೆ ಕ್ರಮ ಆಗ್ಬೇಕು. ಈ ಏಜೆನ್ಸಿ ಏನಿದ್ದಾರೆ ಅವ್ರ ಮೇಲೂ ಏನ್ಪತ್ತಾರೆ ಕ್ರಮ ಆಗ್ಬೇಕು. ರೈತರಿಗೆ ಏನ್ಪತ್ತಂದ್ರೆ ಒಂದು ಮನೋಬಲ ಹೆಚ್ಚತಕ್ಕಂತ ಕೆಲಸ ಸರ್ಕಾರ ಮಾಡ್ಬೇಕಂತ ಮನವಿ ಮಾಡ್ತಾರೆ. ಮಾಡಬಾರ್ದಂದ್ರೆ ಅವ್ರ ಮೇಲೂ ಮಾಡಬೇಕು, ಏಜೆನ್ಸಿ ಮೇಲೆ. ಏಜೆನ್ಸಿ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳೋದು. ನಿಮ್ಗೆ ಏನಾಗಿದೆ ಅದನ್ನೇ ಹೇಳ್ತಾ ಇರೋದು ಅಧ್ಯಕ್ಷರೇ. ಅಲ್ಲಿ ಸಮಸ್ಯೆ, ಇಲ್ಲಿ ನಿಮ್ಮ ಸಮಸ್ಯೆ. ಸದಸ್ಯರು ಸಮಸ್ಯೆ ಮಾಡ್ತಾ ಇದ್ದಾರೆ. ಏಜೆನ್ಸಿ ಮೇಲೆ ಯಾಕೆ ಮಾತಾಡ್ತೀವಿ? ಮಾನ್ಯ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ, BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ, ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂತ ಕೆಲಸ ಮಾಡ್ತೀವಿ ಸರ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.